ಎಲ್ಲ ಪ್ರೊ ಕಬಡ್ಡಿ ವೀಕ್ಷಕರಿಗೆ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 11ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹತ್ರ ಪರ್ಸ್ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾವೆಲ್ಲ ಹೊಸ ಆಟಗಾರರು ಬರಬಹುದು ಅಂತ ಇವತ್ತಿನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹಲವಾರು ತರದ ಸ್ಪೋರ್ಟ್ಸ್ ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಬರ್ತಾ ಇರ್ತಾ. ಅದನ್ನ ಮಿಸ್ ಮಾಡ್ದಂಗೆ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ ಮಾಡಿದ್ದು ಬೇಗನೆ ಈ ವಿಡಿಯೋ ಒಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ನೀವೆಲ್ಲ ಥಂಬ್ನೇಲಲ್ಲಿ ನೋಡಿರುವ ಹಾಗೆ ಪ್ರದೀಪ್ ನರ್ವಾಲ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಾರಾ ಅಂತ ಇವತ್ತಿನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರ, ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹತ್ರ ಪರ್ಸ್ ಬ್ಯಾಲೆನ್ಸ್ ಬಂದ್ಬಿಟ್ಟು 3 ಕೋಟಿ ಇದೆ. ಅಂದ್ರೆ ಅವರು ರಿಟರ್ನ್ ಪ್ಲೇಯರ್ಗಳಿಗೆ 1.98 ಕೋಟಿಯನ್ನ ಖರ್ಚು ಮಾಡಿದ್ದಾರೆ. ಪರ್ಸ್ ಬ್ಯಾಲೆನ್ಸ್ ಪ್ರಕಾರ ನೋಡೋದಾದ್ರೆ ನಾವು ಒಬ್ಬ ಸ್ಟಾರ್ ಆಟಗಾರರನ್ನ ಖರೀದಿಸಬಹುದು. PKL ನಲ್ಲಿ ಟೋಟಲ್ ಆಗಿ 5 ಕೋಟಿಯನ್ನ ಪ್ಲೇಯರ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಇವಾಗ ರಿಟರ್ನ್ ಪ್ಲೇಯರ್ಗಳಿಗಾಗಿ 1.98 ಕೋಟಿ ಖರ್ಚಾಗಿದೆ. 3 ಕೋಟಿನ ಮಾತ್ರ ಇನ್ನೂ ಇದೆ. UPOದ ತಂಡ ಪ್ರದೀಪ್ ನರವಾಲ್ ಅವರನ್ನು ಕೂಡ ಅವರ ತಂಡದಿಂದ ಕೈಬಿಟ್ಟಿದೆ ಮತ್ತು ತೆಲುಗು ಟೈಟನ್ಸ್ ತಂಡದ ಕಡೆಯಿಂದ ನಮ್ಮ ಪವನ್ ಶರಾವತ್ ಅವರನ್ನು ಕೂಡ ಬಿಟ್ಟಿದೆ. ಈ 2 ಆಟಗಾರರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾರು ಬರಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಬುಲ್ಸ್ ತಂಡಕ್ಕೆ ಪವನ್ ಶರಾವತ್ ಅವರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ನಮ್ಮ ತಂಡದಲ್ಲಿ ತುಂಬಾನೇ ಚೆನ್ನಾಗಿ ಆಡ್ತಾರೆ. ನೋಡಿರುವ ಹಾಗೆ ಬೇರೆ ತಂಡದಲ್ಲಿ ಅವರ ಪ್ರದರ್ಶನ ಅಷ್ಟೊಂದು ಚೆನ್ನಾಗಿ ಬರೋದೇ ಇಲ್ಲ. 2 ಸೀಸನ್ ನಲ್ಲಿ ನೀವು ನೋಡಿರಬಹುದು, ತಮಿಳ್ ತಲೈವಾಸ್ ನಲ್ಲಿ ಅವರು ಇಂಜುರಿ ಆದ್ರು ಮತ್ತು ತೆಲುಗು ಟೈಟನ್ಸ್ ತಂಡದಲ್ಲಿ ಹೋದ ಸೀಸನ್ ತುಂಬಾನೇ ಚೆನ್ನಾಗಿ ಆಡ್ಲೇ ಇಲ್ಲ. ನಮ್ಮ ಬುಲ್ಸ್ ತಂಡಕ್ಕೆ ಯಾರು ಬರಬೇಕು ಅಂತ ತಪ್ಪದ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು ಇಲ್ಲಿವರೆಗೂ ಈ ವಿಡಿಯೋಗೆ ಯಾರ್ಯಾರು ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.